ಕಸ್ತೂರಿ ಅದೀನಿ. ಆರಾಮದಿರಿ, ಬೇಷ್ ಅದಿರಿ, ಚಲೋ ಅದಿರಿ, ಚಲೋನ ಇರ್ತೀರಿ. ಹಾಸ್ಯದ ಕಚುವಳಿ ಕೊಡೋ ಗಿಲಿಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೂರಿಗೆ ಯಾರು ಬರಾಕತ್ತಾರ ಗೊತ್ತೈತೇನ್ರಿ? ಗುದ್ಲಿ ಪೂಜಾಕ ನಮ್ಮ ಹೌದ ಹುಲಿಯ ರಾಮಯ್ಯ ಅವ್ರು ಬಂದಾರ್ರಿ. ಹಂಗ ನಾ ದಾರ್ಯಾಗ ಕಾಣಿಸ್ತೀನಿ, ನನ್ನ ಜೊತೆ ಮಾತಾಡ್ಕೊಂತ ನಿಂದಿರ್ತಾರ. ಒಂದ್ ಸ್ವಲ್ಪ ಹೊತ್ತು ನೋಡ್ತಿರಲ್ಲ, ಆಗ ಬಂದಾಗ್ಬಿಟ್ರು ನೋಡು. ಬರ್ರಿ ಬರ್ರಿ. ಏಯ್ ಯಾವನವನು? ಅಪ್ಪಾಜಿ ಯಾವಾಗ ಬಂದ್ರು ಬರೀ ಇದೇ ಆಡಿ ಏನ? ಏಯ್ ಹೊಡತಿ ನೋಡು ಕಪಾಲ್ಕೆ. ಸ್ವಲ್ಪ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಅಂದ್ರೆ ಈಗ ಮೊನ್ನೆ ಏನಾಯ್ತು, ಸಿಸ್ಟರ್ ಬ್ರದರ್ ಬಂದ್ರಲ್ಲ, ಆಗ ಯಾವ ಹಾಡು ಹಾಕ್ಬಿಟ್ರಿ ಇವರು? ಯಾವ್ದು ಹಾಕಿದ್ರಿ ಅಂತ ಹಾಕಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರಿ? ನೋಡಿ ಬ್ರದರ್, ನಮ್ಮ ಭಾವ ಸಂಸತ್ತಿಗೆ ಬಂದ್ರು, ಕರೆಕ್ಟ್ ಹಾಡು ಹಾಕಿದಿರಿ, ಆದ್ರಿಂದ ನಮ್ಮ ಭಾವ ಬಂದ್ರು, ಡೆಲ್ಲಿನಲ್ಲಿ ಇಬ್ರು ಭೇಟಿ ಆಗ್ತಾ ಇದೀವಿ ಅಂತ ಅಡ್ವರ್ಟೈಸ್ ತಗೊಬಿಟ್ರು. ತೆಗಿ ಅವ್ರಿಗೆ ಶೂಟಬಲ್ ಸಾಂಗ್ ಹಾಕ್ತಾರೆ. ಏಯ್ ಯಾವನ ಕಳ್ಸಾಚೆ ಅವನ್ನ ಅಣ್ಣ ಸರ, ನಿಮ್ಗೊಂದ್ ಸಾಂಗ್ ಐತಿ ಹಾಕದನ್ರಿ? ಅಪ್ಡೇಟ್ ಸಾಂಗ್ ಆಗಿರ್ಬೇಕು. ಅಪ್ಡೇಟ್ ಐತ್ರಿ, ಎಲ್ಲರ ಬಾಯಿಗೂ ಬರ್ಬೇಕು. ಎಲ್ಲರ ಬಾಯಾಗೂ ಅದ ಐತ್ರಿ. ಈಗ ಹೌದಾ? ಹಾಕಸ್ಲ್ಯಾರಿ? ಹಾಕಪ್ಪ. ಹಾಕ್ರಿಪ್ಪ. ಇದು ಆಲ್ರೆಡಿ ಬಂದು ರೀಲ್ಸ್ ಆಗಿ ಉಜ್ಜಾಡಿ ಆಗ್ಲೇ ಗುಂಡಿ ತೆಗೆದು ಊದ್ಬಿಟ್ರು. ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಲ್ರಿ ಸರ, ನೀವು ಬರ್ಬೇಕಾದ್ರ ದಾರ್ಯಾಗ ಏನು ತೊಂದ್ರೆ ಅಲ್ಲಿ ಹೋದಲ್ರಿ? ಆರಾಮ್ ಬಂದಿಲ್ರಿ, ಬೇಷ್ ಬಂದ್ ಹೋದಲ್ರಿ? ಆರಾಮ್ ತಿಂದ್ರಿ, ತಿನ್ನಕ್ ಏನೇನ ಮಾಡಿದ್ರಿ? ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ ಹೋದಲ್ರಿ? ಎಲ್ಲ ಮಾಡಿದ್ರೆ ಏನು ಒಂದೇ ಶಮ್ ಕೇಳ್ಬಿಡಮ್ಮ, ಸ್ವಲ್ಪ ನಿಧಾನಿಸು. ಎಲ್ಲ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಯಾರೋ ಅಡಿಗೆ ಭಟ್ಟ ಬಹಳ ಚೆನ್ನಾಗಿ ಮಾಡಿದ. ಹಾ, ನಮ್ ಕಾಕಾರಿ ಅವ. ಏಯ್ ಕಾಕಂದ ಕಾಗೆ ಅಂತನ? ಅಲ್ರಿ, ಅಪ್ಪನ್ ತಮ್ಮ ಚಿಕ್ಕಪ್ಪ. ಏಯ್ ನನಗೆ ಗೊತ್ತು ಕಣಮ್ಮ, ಉತ್ತರ ಕರ್ನಾಟಕ ಭಾಗದಲ್ಲಿ ಚಿಕ್ಕಪ್ಪನಿಗೆ ಕಾಕಾ ಅಂತಾರೆ. ಹೌದಲ್ಲ? ಹೌದ್ರಿ. ಕರಿ ನಿಮ್ ಕಾಕನ್ನ, ನಿಮ್ ಚಿಕ್ಕಪ್ಪನ್ನ. ಚಿಕ್ಕಪ್ಪ, ಕಾಕಪ್ಪ, ಬಾರಪ್ಪ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ ಹಾಸೆಯ ನಿನ್ನ ಬೇಸಾರ ಕಲಿ ನೋಡು, ಇದು ಹಾಡು. ಅಪ್ಪ ಅತ್ತಯ್ಯ. ಏಯ್ ಅಪ್ಡೇಟ್ ಕೇಳಿದ್ರಲ್ರಿ? ಅಲ್ಲಪ್ಪ, ಏನೇ ಆದ್ರೂ ನಮ್ಮ ಹಳೆ ಹಾಡುಗಳು ಅಲ್ವೇನಯ್ಯ? ಏಯ್ ನೀನೇನು ಅಡುಗೆ ಮಾಡಿದ್ದು? ಹೌದು. ತಾವು ವೆಜ್ಜಾ ಇಲ್ಲ ನಾನ್ ವೆಜ್ಜಾ? ಏಯ್ ನಾನು ವೆಜ್ಜು, ಶ್ರಾವಣ ಆಷಾಢ ಎಲ್ಲ ಮುಗೀತು. ನಾನು ಅದನ್ನೆಲ್ಲ ನಂಬ್ಕೊಳ್ಳಲ್ಲ. ಪ್ಯೂರ್ ನಾನ್ ವೆಜ್. ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ಸಸ್ಯಾಹಾರಿ ಸಸ್ಯ ತಿಂತಾರೆ. ನಾ ಸಸ್ಯ ತಿಂತೀನಿ. ಅದು ನಿನ್ನ ಇಚ್ಛೆಮ್ಮ. ನಿನಗೆ ರೇಟ್ಸ್ ಇದೆ, ಕಾನೂನು ಪ್ರಕಾರ ನನಗೆ ರೇಟ್ಸ್ ಇದೆ. ಈಗ ನಾನ್ ವೆಜ್ ಏನೇನು ಮಾಡ್ತಿದೆ ಹೇಳಪ್ಪ ಅಡಿಗೆ? ನಾಗಮಂಗ್ಲದ ನಾಟಿ ಕೋಳಿ, ಕೊಳ್ಳೆಗಾರದ ಕಬಾಬು, ಮಂಗಳೂರು ಮಿಯಾವ್ ಮಸಾಲ, ದೋಪಿಯರ್ ದೋಬಿಯಾಸು, ತಗ್ಡೂರು ತಲೆ ಮಾಂಸ, ಕೈ ಸೂಪು, ಕಾಲ್ ಸೂಪು ಎಲ್ಲ ಮಾಡ್ತೀನಿ. ಯಾವ್ದು ತಗೊಂಡ್ರು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೇಳಿದ್ರೆ ನನಗೆ ಒಂದು ಅರ್ಥ ಆಗಲಿಲ್ಲ. ನಮ್ಮ ಊರು ಪಕ್ಕ ತಗಡೂರು ಐತೆ, ಆ ತಗಡೂರು ತಲೆ ಮಾಂಸ ಅಂತ ಹೇಳಿದೆಲ್ಲ, ಅದು ಬೇಕಾದ್ರೆ ಇರ್ಲಿ. ಅದು ಬಿಟ್ಟು ಸ್ಪೆಷಲ್ ಆಗಿ ಏನ್ ಮಾಡಿದೆ? ಸ್ಪೆಷಲ್ ಆಗಿದ್ರೆ ಬೌ ಬಿರಿಯಾನಿ ಇದೆ. ಬೌ ಬಿರಿಯಾನಿ ಇದು ಹೆಂಗೆ ಅದು ಮಾಡೋದು? ಏನಿಲ್ಲ, ಊರು ತುಂಬಾ ಆಡ್ತಾ ಇರ್ತವೆ, ಎಳ್ಕೊಂಬರೋದು, ಕೈ ಗುಡಿಸ್ಬಿಡೋದು, ಬೇಸ್ ಹಾಕ್ಬಿಡೋದು. ಏಯ್ ಗೊತ್ತಿಲ್ಲ ತಿಳ್ಕೊಂಡ. ಬೌ ಅಲ್ಲ ಕಣಮ್ಮ, ಕಾಕಾ ಅಂತ ಯಾರೋ ಕಾಕಾ ಬಿರಿಯಾನಿ ಮಾಡ್ಬಿಟ್ಟಿದ್ದ. ಬೌ ಅಂದ್ಬಿಟ್ಟು ಬೌ. ಏಯ್ ಹಂಗೆಲ್ಲ ಮಾಡ್ಕೊಡ್ಬಾರ್ದಪ್ಪ, ಕಲ್ಬೆರಕೆ ಮಾಡಬಾರ್ದು. ತಿನ್ನ ಆಹಾರ ಅದು ಮಾತ್ರ ತಿನ್ನಿಸ್ಬೇಕು. ಅಯ್ಯಯ್ಯೋ, ತಮಾಸಿಗಂದೆ. ತಮ್ಗೆ ಆ ಥರ ಎಲ್ಲ ಕೊಡೋಕ್ಕಾಗುತ್ತಾ? ಹಿಎಂ ಸಾಹೇಬ್ರಿಗೆ ಶರಣು ಶರಣಾರ್ಥಿಗಳು. ಶರಣಾರ್ಥಿ. ಆಮೇಲೆ ಸ್ವಲ್ಪ ಯಾಕೋ ಹಿಂಗ್ ನುಲಿತೀಯಲ್ಲ, ಏನ್ ಸಮಾಚಾರ? ಅಯ್ಯೋ, ಡ್ರಾಮಾಗಳಲ್ಲಿ ಶ್ರೀಪಾತ್ರನೇ ಜಾಸ್ತಿ ಕೊಡೋರು, ಹಾಗಾಗಿ ಫುಲ್ ನಿಂತ್ಕೊಂಡ್ರೆ ಸಾಕು. ಬ್ಯಾಲೆನ್ಸ್. ಗೊತ್ತಾಯ್ತು. ಈಗ ಹಳ್ಳಿಲಿ ಶ್ರೀಪಾತ್ರ ಮಾಡೋರಲ್ಲ, ಜಾಸ್ತಿ ಮಾಡೋರು ಶ್ರೀಪಾತ್ರ ಕಳ್ಸ್ಬಿಟ್ಟು ಬಂದ್ರೆ ಅದೇ ಮೂಡ್ಲಿರೋರು. ಹೌದು. ಆ ಥರ ಮಕ್ಳು ಮೊಮ್ಮಕ್ಳೆಲ್ಲ ಆಗಿದಾವೇನಪ್ಪ? ಆಗ್ಲೇ ಮೊಮ್ಮಗಳು ಏಯ್ತು. ಓಹೋ, 8ನೇ ಕ್ಲಾಸ್ ಇರ್ಲಿ. ಹೋಟ್ಲು ಮಾಡ್ತಾ ಇದೆಯಲ್ಲಪ್ಪ, ಹೆಂಗ್ ನಡೀತಾ ಇದೆ ವ್ಯಾಪಾರ? ಏನ್ ಹೇಳೋದು ಸ್ವಾಮಿ, ಎಲ್ಲ ರೇಟ ಜಾಸ್ತಿ ಮಾಡ್ಬಿಟ್ಟಿದ್ದೀರಿ ತಾವು. ನೋಡು ಕಪಾಲ್ಕೆ. ನಾವಲ್ಲಪ್ಪ ಮಾಡೋದು,
ಅದು ಆರ್ಥಿಕ ಸಮತೋಲನ. ಆರ್ಥಿಕ ಸಮತೋಲನ ಅದು ಸೆಂಟ್ರಲ್ ಗೌರ್ಮೆಂಟ್ GST ಜಾಸ್ತಿ ಹಾಕಿದ್ರು ಜಾಸ್ತಿ ಬರ್ತಿತ್ತು. ಈಗೇನೋ 5% ಮಾಡಿದಾರಂತೆ, ನಿಮ್ಗೆ ಕಡಿಮೆ ಬರ್ತದ ಬಿಡಪ್ಪ. CM ಹೇಳಿದ್ಮೇಲೆ ಮುಗಿದ ಕಾಕ, ಚಾಕಿನ ಮುಂದೆ 12 ರೂಪಾಯಿ ತಗೋಬೇಡ, 10 ರೂಪಾಯಿ ತಗೋ. ಏಯ್ ಚೆನ್ನೈ, ಹಾ ರೀ. ಈಗ ರಾಜಕೀಯ ಸಮಾಚಾರಗಳನ್ನ ಜನ ಏನ್ ಮಾತಾಡ್ತಾರಮ್ಮ? ಅಯ್ಯೋ ನಮ್ಮ ಕಾಕನ್ ಚಾದ ಅಂಗಡಿಯಾಗ ರೊಗುಡು ಮಾತಾಡ್ತಾರ್ರಿ. ಬೆಳಿಗಿನ ಮಾತು, ಮಧ್ಯಾಹ್ನಕ್ಕೂ ಮಾತು, ಸಂಜೆಗೂ ಮಾತು. ನಮ್ಮ ಕಾಕನ ಗಲ್ಲೆದ ರೊಕ್ಕ ಅಂತೂ ಇಲ್ರಿ, ಬರೀ ಮಾತ ತುಂಬ್ಯಾವ ನೋಡ್ರಿ. ಏಯ್ ಮಾತಾಡದಾರಂತಲ್ಲಯ್ಯ ರಾಜಕೀಯದ ವಿಷಯ. ಅದೇ ಸ್ವಾಮಿ, ಹಿಂದೆ ಏನು ಎಲೆಕ್ಟ್ರಾನ್ ಮಿಷಿನ್ ಹಿಂಗ್ ಗೊತ್ತಿದ್ರಲ್ಲ, ವೋಟ್ ಮಾಡಬೇಕಾದ್ರೆ ವೋಟ್ ಮಾಡ್ಬೇಕಾದ್ರೆ. ಈಗ ಅದು ಬೇಡ, ಹಿಂದೆ ಬತ್ತಿತ್ತಲ್ಲ ಪೇಪರ್ಗೆ ಟಸ್ಸೆ ಹೊಡಿಯೋದು. ಆ ಥರನೇ ಮಾಡ್ಬೇಕು ಅಂತ ಇದೀರಂತೆ. ಯಾರು? ತಮ್ಮ ಸರ್ಕಾರದವರು. ಅದು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅದು ಹೇಳ್ತಾ ಇದ್ರೆ ಜನ, ಅದು ಇನ್ನೂ ರೂಲ್ಸ್ ಗೊತ್ತಿಲ್ಲಪ್ಪ. ನಾವು ಹೇಳ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮಿಷಿನ್ EVM. ಇದರಲ್ಲಿ ಕೆಲವು ಸಲ ಒಂದಷ್ಟು ಲೋಪದೋಷಗಳು ಆಗಿರೋದು ಕಂಡು ಬಂದಿದೆ. ಅದು ತಪ್ಪು ತೋರಿಸಿರೋದು ಇವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ. ಅದಕ್ಕೆ ಎಲೆಕ್ಟ್ರಾನಿಕ್ ಬೇಡ. ಡೈರೆಕ್ಟ್ ಪೇಪರ್ ಆದರೆ ಕಣ್ಣು ಕಾಣುತ್ತೆ, ಅದರಲ್ಲಿ ಎಲ್ಲ ನೈಜವಾಗಿರುತ್ತೆ. ನೀವೇ ಒತ್ತುತ್ತಿದ್ದೀರಿ, ಪೇಪರ್ ಕಣ್ಣು ಕಾಣುತ್ತೆ, ಅದರ ಸ್ಲಿಪ್ ಬರುತ್ತೆ, ಆಗ ಸರಿಯಾಗಿರ್ತಕ್ಕಂಥ ಮತದಾನದ ಮಾಹಿತಿ ಬರ್ತದೆ. ಆದ್ರೆ ಅದು ಓಲ್ಡ್ ಆಯ್ತಲ್ಲ ಸರ್. ಓಲ್ಡ್ ಈಸ್ ಗೋಲ್ಡ್. ಸ್ಲಿಪ್ ಡಿಸ್ಕ್. ಅಲ್ಲ, ಹೊಸ್ತ ಬಿಟ್ಬಿಟ್ಟು ತಿರ್ಗಾ ಹಳೇದಕ್ಕೆ ಹೋಗಕ್ಕಾಯ್ತದ ಬುದ್ಧಿ. ಹಳೇದು ಅಂತಲೇ ಏನು ಗೊತ್ತಾ, ಎಲ್ಲದರಲ್ಲೂ ಅಪ್ಡೇಟ್ ಇರ್ಬೇಕು ನಾವು. ಎಲೆಕ್ಷನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹಳೆ ಪದ್ಧತಿನ ಉಪಯೋಗಿಸಿದ್ರೆ ಒಳ್ಳೇದು. ಅದಲ್ರಿ ಸರ್, ಅದೆಲ್ಲ ಹಳೆ ಪದ್ಧತಿ ಆತ್ರಿ, ನೀವು ಅದನ್ನ ನಡೆಸ್ಬೇಕಂತೀರಿ. ಈಗ ಟೆಕ್ನಾಲಜಿ ಅದನ್ನೆಲ್ಲ ಮುಂದೆ ತಗೊಂಡು ಹೋಗುತ್ತನ್ರಿ. ಈಗೇನಮ್ಮ EVM ಮಿಷಿನಿಂದ ಒಂದೇ ದಿನದಲ್ಲಿ ರಿಸಲ್ಟು 11 ಗಂಟೆಗೆ ಗೊತ್ತಾಗ್ಬಿಡ್ತಿತ್ತು. ನಾನು ಹೇಳೋದೇನಪ್ಪ ಅಂದರೆ ಒಂದು ವಾರ ಆಗಲಿ, ಒಂದು ವಾರನೇ ಆಗಲಿ ಬಿಡ್ರಿ. ನೀವು ಈಗ ಈ ಕಾಲದವ್ರು ಎಷ್ಟು ಪೇಷನ್ಸ್ ಇಲ್ಲ ಅಂತಿರಲ್ಲಮ್ಮ, ಈ ಕಾಲದವ್ರು ಕಾಯಲ್ಲ, ಪೇಷನ್ಸ್ ಇಲ್ಲ. ಏನೆಲ್ಲ ಹೋಗಿ ಗುದ್ಲಿ ತಗೊಂಡು ಏನು ಗೆಣಿಸ್ ಕೇಳಕ್ಕೆ ಹೋದಾರ? ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಮನೇಲಿ. ಒಂದು ವಾರ ಕೂತ್ಕೊಳ್ಳಿ ಬಿಡ್ರಿ. ಮೊಬೈಲ್ ಹಿಡ್ಕೊಂಡು ನಡೀತಿಲ್ಲ, ಓಡಾಡ್ತಿಲ್ಲ, ಮಾತಾಡ್ತಿಲ್ಲ, ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಬರ್ತಿಲ್ಲ ಜನ. ಇಲ್ಲ ಫಾಸ್ಟ್ ಅಂತ ಹೋಗಿ ಫಾಸ್ಟಾಗಿ ಹೋಗ್ಬಿಡ್ತಾರ ಮೇಲ್ಕ. ನಿಮ್ ಜೀವನ ಹೆಂಗಿತ್ರಿ ಮತ್ತೆ? ನಮ್ಮ ಕಾಲದಲ್ಲಿ ನಾವು ಮೊಬೈಲ್ ಇಲ್ಲದೆ ಮಾಡ್ತಿದ್ವಿ ಊಟ. ಮಕ್ಕಳು ಮರಿ ಎಲ್ಲ ಸೇರ್ಕೊಂಡು ಮಳೆ ಬಿಸಿಲು ಎಂದೇ ಆಡ್ತಿದ್ವಿ ಆಟ. 16 ಕಿಲೋಮೀಟರ್ ಇದ್ರು ಶಾಲೆಗೆ ಹೋಗ್ತಾ ಇದ್ವಿ, ಕೇಳಕ್ಕೆ ಪಾಠ. ಈ ಬ್ಯಾಲೆಟ್ ವಿಷಯ ಬಿಟ್ಟು ಬೇರೆ ಇನ್ನೇನು ಮಾತಾಡ್ತಿದ್ರು ನಿಮ್ಮ ಹೋಟ್ಲಲ್ಲಿ ರಾಜಕೀಯವಾಗಿ? ಇನ್ನೇನಿರುತ್ತೆ ವಿಷಯ? ನೀವು ಕುರ್ಚಿ ಬಿಟ್ಟು ಎದ್ದೇಳ್ತಿರಂತೆ, ಆ ಕುರ್ಚಿ ಮೇಲೆ ಬಂಡೆಯವರು ಕೂತ್ಕೋತಾರಂತೆ. ಅದೇನೋ ಗೀತೆ ಆವಾಂತರದಿಂದ ಅವರು ಸೈಡ್ಗೆ ಹೋಗ್ಬಿಟ್ರಂತೆ. ಈಗ ನಿಮ್ ಕುರ್ಚಿಲಿ ಯಾರು ಕೂತ್ಕೋತಾರೆ ಅಂತ? ಹೌದ್ರಿ ಸರ, ನನಗೂ ಅದ ಡೌಟ್ ಐತ್ರಿ. ನಿಮ್ ಕುರ್ಚಿ ಮ್ಯಾಗ ಅವ್ರು ಕುಂದಿರ್ತಾರ, ಇವ್ರು ಕುಂದಿರ್ತಾರ, ಯಾರು ಕುಂದಿರ್ತಾರ್ರಿ ಹೇಳ್ರಿ ಬಡ. ಒಡತಿ ನೋಡು ಕಪಾಲ್ಕೆ, ಒಡತಿ ನೋಡು ನಿನ್ಗೊಂದ. ನನ್ನ ಕುರ್ಚಿ ಸ್ಟ್ರಾಂಗ್ ಏನ್ ಖಾಲಿ ಅದ ಅಂತೇನು ಬರ್ದಿದ್ದಪ್ಪ. ಯಾರು ನಿಮ್ಗೆ ಹೇಳೋದು? ಮುಂದಿನ 2.5 ವರ್ಷಗಳ ಕಾಲ ನಾನೇ. ಅವರು ಈಗ ಹೇಳ್ತಿರಲ್ಲಪ್ಪ ನೀವು, ಬಂಡೆಯವ್ರು ಬಂದು ಕೂತ್ಕೋತಾರೆ, ಅವ್ರು ಬಂದು ಯಾರು ಬರಲ್ರಿ, ಯಾರು ಬರಲ್ಲ. ಮತ್ರಿ ಯಾರು ಬರಲ್ಲ. ಇನ್ಯಾರು ಕೂತ್ಕೊಳ್ತೀರ ಅಂತಂದ್ರೆ ನೀವು ಹೇಳ್ತಿರ, ಯಾರ ಜಾರ್ಕ ಬರ್ತಾರೆ, ಅವ್ರು ಪರಮಶಿವ ಬರ್ತಾರೆ, ಅವ್ರು ಯಾರು ಬರಲ್ಲ. ಮೊನ್ನೆ ಈ ವಿಚಾರವಾಗಿ ಸದನದಲ್ಲಿ ಎಲ್ಲ ದುನಿಗೂಡಿಸ್ಕೊಂಡು ಇನ್ನೇನೆಲ್ಲ ರೈಸ್ ಆಗಬೇಕು. ನಾನು ಒಂದೇ ಡೈಲಾಗ್ ಹೇಳೋದು, ಏನ್ರಿ? ಐ ವಿಲ್ ಟೇಕ್ ದ ಕಾಲ್ ಅಂದೆ. ಹಂಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅಂದ್ರೆ ನೀವು ಕುರ್ಚಿ ಬಿಟ್ಟು ಹೇಳಲ್ಲ, ಬಂಡೆಯವ್ರು ಬಂದು ಕೂರಲ್ಲ, ಕೊನೆ ತಕ್ಕ ನೀವೇ ಕುರ್ಚಿ ಮೇಲೆ ಕೂತ್ಕೋತೀರಾ? ಇನ್ನೊಂದು 2.5 ವರ್ಷಗಳ ಕಾಲ ನಾನು ಕೂತಿರ್ತೀನಿ, ಆಮೇಲೆ ಕುರ್ಚಿ ಬಿಟ್ಕೊಡ್ತೀನಲ್ಲಪ್ಪ. ಅಂದಂಗ್ರಿ ಸರ, ದಸರಾ ಉದ್ಘಾಟನೆಗೆ ಮೇಡಮ್ ಅವ್ರನ್ನ ಕರ್ಸಕ್ ಹೋಗಿದ್ರಿ ಅಂತ್ರಿ. ಆ ಹೂ ಪಕ್ಷದವ್ರು, ತೆನ್ನಿ ಪಕ್ಷದವ್ರು ಮೇಡಮ್ ಅವ್ರು ಬರೋದು ಬೇಡ ಅಂತ ನಡೆಸ್ಯಾರಂತಲ್ರಿ. ನೀವೇನ್ ವಿಚಾರ ಮಾಡೀರಿ? ಅವ್ರು ಹೇಳ್ತಾರೆ, ಅವ್ರಿಗೇನ್ ಕೆಲಸ ಇಲ್ವಾ? ನಾವೇನ್ ಸುಮ್ಮನೆ ಕರೆಸ್ತಾ ಇದೀವ? ಒಬ್ಬ ರೈತನು ಕರೆಸ್ತೀವಿ. ಅಲ್ಲ ಸಾಹೇಬ್ರೆ, ಇದೇ ಇಲ್ಲ ಹೇಳದ. ಈಗ ಏನ್ ಗೊತ್ತಾ,
ಪಾಪ ಅವರು ಭೂಕರ್ ಪ್ರಶಸ್ತಿ ತಗೊಂಡಿರೋರು. ಹೌದು. ಅವ್ರಿಗೆ ಗೌರವ ಕೊಟ್ಟು ಇವಾಗ ನಾವು ಅವ್ರನ್ನ ಕರೆಸ್ತಾ ಇದ್ದೀವಿ. ಹಿಂದೆ ಜೋಗದ ಕವಿ ಬಂದಿದ್ರು, ಈಗ ಇವರು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಹೋಗಿ ಆಹ್ವಾನನೂ ಕೊಟ್ಟಾಯ್ತು. ಬತ್ತರೆ ದಸರಾ ನಡೆಯುತ್ತೆ. ಅವರೇ ಹೇಳ್ಬಿಟ್ಟವ್ರೆ, ನನ್ನೇ ತಾಯಿ ಕರೆಸ್ಕೊತಾವಳೆ ಚಾಮುಂಡಿ ತಾಯಿ ಅಂತ. ನೋ ಇಶ್ಯೂಸ್. ಅವರು ಈಗ ಪ್ರಶಸ್ತಿ ತಗೊಂಡವರು ಗೆಸ್ಟು. ಸುಮ್ಮನೆ ನಾನು ಹೇಳದ್ನಲ್ಲ ಈ ಅಂತೆ ಕಂತೆ ಅದನ್ನೆಲ್ಲ ಹೇಳಿದ್ರೆ ನಿನ್ನ ಬಾಯಿಗೆ ನೋಡು ಕೊತ್ತಂಬರಿ ಕಂತ ತುರುಕ್ಬಿಡ್ತೀನಿ. ಅಲ್ಲ, ಈಗ ಮೈಸೂರಲ್ಲಿ ರಾಷ್ಟ್ರಪತಿಗಳು ಬಂದಾಗ ಕನ್ನಡ ಗೊತ್ತಾ ಅಂತ ಮಾತಾಡಿದ್ರ ಅದೇನು ಗೊತ್ತೇನಯ್ಯ, ನಾನು ಯಾವಾಗಲೂ ಫ್ರೆಂಡ್ಲಿ, ಎಲ್ಲರ ಜೊತೆಗೂ ಏಕವಚನದಲ್ಲಿ ಮಾತಾಡ್ತೀನಿ. ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಭಾಳ ಆತ್ಮೀಯರು ಅಂತ ಅರ್ಥ. ಬಾರಯ್ಯ, ಕೂತ್ಕ ಬರ ಅಂತಂದ್ರೆ ಆತ್ಮೀಯತೆ. ಹಂಗೆ ನಾನು ಖುಷಿಲಿ ಅವ್ರಿಗೆ ಮಾತಾಡ್ತಾ ಏನು ಕನ್ನಡ ಅಂತಂದೆ. ಪಾಪ ಅವರು ಅಷ್ಟೇ ಗೌರವಪೂರ್ವಕವಾಗಿ ನನಗೆ ಕನ್ನಡ ಗೊತ್ತಿಲ್ಲದೆ ಇರ್ಬೋದು, ಆದರೆ ಎಲ್ಲ ಭಾಷೆನೂ ನಾನು ಪ್ರೀತಿಸ್ತೀನಿ ಅಂತ ಹೇಳಿದ್ರು. ಅಷ್ಟೇ, ಅದರಲ್ಲೇನಿದೆ ಚರ್ಚೆ. ದೊಡ್ಡ ಮನಸ್ಸೈತ್ರಿ ಸರ್. ಅದಕ್ಕೆ ಸುಮ್ಮನೆ ಇವರು ಅದಕ್ಕೊಂದು ಈ ಹೂಪಕ್ಷ ತೆನೆಪಕ್ಷ ಇದ್ರಲ್ಲ ಅಂತನ್ನೇ ಕಾಯ್ತಿರೋದು. ನಿಮ್ಮ ಮನೇಲಿ ಕನ್ನಡ ಸರಿಯಾಗಿ ಮಾಡ್ಪತ್ರ ಬಿಡ್ತಾರ, ನಿಮ್ಮ ಪಕ್ಷದವ್ರು ಮಾತಾಡ್ತಾರ, ಅದು ನಿಮ್ಮ ಹೈಕಮಾಂಡ್ ಬಂದಾಗ ಕೇಳಿದ್ದೀರಾ ನೋಡಿ. ಇವೆಲ್ಲ ಏನು ಅಂದರೆ ತಲಾಟೆಗಳು, ತರಲೆಗಳು. ಇಂಥದಕ್ಕೆಲ್ಲ ನಾನು ಸೊಪ್ಪು ಹಾಕಲ್ಲ. ಆದ್ರೆ ನಿಮ್ಮಂಗ್ ಪಂಚಿಂಗ್ ಕೊಡಕ್ಕೆ ಯಾರಿಗೂ ಆಗೋದಿಲ್ಲ ಬಿಡ್ರಿ ಸರ. ಹೌದಾ ಹುಲಿಯ? ಹೆಂಗಸರಿಗೆಲ್ಲ 2,000 ರೂಪಾಯಿ ಹಾಕ್ತಿರಿ, ಅದಕ್ಕೆ ಹೌದಾ ಹುಲಿಯ ಅಂತಾರೆ. ನಮ್ಮ ಗಂಡಸರಿಗೆ ಏನ್ ಮಾಡಿದಿರಿ, ಏನ್ ಕೊಟ್ಟಿದ್ದೀರಿ? ಅವ್ರಿಗೆ ಶಕ್ತಿ ಕೊಟ್ಟಿದ್ದೀರಿ, ನಮ್ಗೆ ನಿಶಕ್ತಿ ಮಾಡಿದ್ದೀರಿ. ನೋಡು ಕಪಾಲ್ಕೆ, ರಟ್ಟೆನ ಸೌಸಿ ದುಡಿಯೋಕ್ಕಾಗಲ್ವೇನೆ ನೀನು? ಹೆಣ್ಮಕ್ಳು ಪಾಪ ಮನೇಲಿರೋರು, ಅವ್ರಿಗೇನೋ ಸಣ್ಣ ಪುಟ್ಟ ಖರ್ಚಿರುತ್ತೆ. ಹೌದ್ರಿ. 2,000 ರೂಪಾಯಿ ಕೊಡೋದ್ರಿಂದ ಅವ್ರಿಗೆ ಒಂದು ಧೈರ್ಯ. ನಿಮ್ಗೇನಕ್ಕಪ್ಪ 2,000 ಕೊಟ್ರೆ ಒಂದ್ ದಿನದಲ್ಲೇ ಕುಡಿದು ವಿಷ ಹಾಕ್ಬಿಡ್ತಿದ್ದಾರೆ. ಕರೆಂಟ್ ಬಿಲ್ ಫ್ರೀ ಕೊಟ್ಟಿಲ್ವೇನೆ? ಕೊಟ್ಟಿದ್ದೀರಿ. ಅನ್ನ ಕೊಟ್ಟಿಲ್ವೇನೆ? ಅನ್ನ ಭಾಗದ್ದು ಕೊಟ್ಟಿದ್ದೀರಿ. ಮತ್ತೆ ಇನ್ನೇನಿರ್ವು ನೋಡು ಕಪಾಲ್. ಅಲ್ಲ ಸ್ವಾಮಿ, ಹಾಲ್ನ ಲೀಟ್ರಿಂದ ಅಳಿತಾರೆ, ಬಟ್ಟೆನ ಮೀಟ್ರಿಂದ ಅಳಿತಾರೆ. ಹೌದು, ಮೀಟ್ರಿಂದ ಅಳಿತಾರೆ. ಮನುಷ್ಯನ ಯಾತ್ರಿಂದ ಅಳಿತಾರೆ? ನೋಡಿ ವ್ಯಕ್ತಿತ್ವ ನೋಡಿ ಅಳಿತಾರೆ. ಅಲ್ಲ, ಕ್ವಾಟ್ರಿಂದ ಅಳಿತಾರೆ. ಹಂಗೆ ಏನಾರ ಕ್ವಾರ್ಟರ್ ರೈಟ್ ಕಮ್ಮಿ ಮಾಡ್ತೀರೇನೋ ಅಂತ ಕೇಳ್ಕೊತಾ ಇದ್ದೀನಿ. ವಾಟರ್ ರೇಟು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡ್ರಿ ನೀವು. ಕುಡಿತಾ ಬಿಡಬೇಕು ಅಂತ ನಾವು ರೈಸ್ ಮಾಡ್ತಾ ಇರೋದು, ಗೊತ್ತಾಯ್ತಲ್ಲ? ಅದ್ರ ರೇಟು ಕಡಿಮೆ ಮಾಡಿ ಅಂತಲೂ ಕೇಳಬೇಡ, ಗೊತ್ತಾಯ್ತಲ್ಲ? ಇನ್ನೇನೇ ವಿಚಾರ ಇದ್ರು ನನಗೆ ಟೈಮ್ ಆಯಿತು, ಸದನಕ್ಕೆ ಹೋಗ್ಬೇಕು, ಸ್ವಲ್ಪ ಚರ್ಚೆ ಇದೆ. ನಮ್ಮ ಚಾಮರಾಜಪೇಟೆ ಶಬೀರ್ ಬತ್ತಾರ, ಅವ್ರ ಹತ್ರ ಮಾತಾಡ್ಕಪ್ಪ. ಅವ್ರಿಗೆ ಒಳ್ಳೆ ಬಿರಿಯಾನಿ ಮಾಡಿಕೊಡು. ಬರ್ಲೇನಮ್ಮ? ಆಮೇಲೆ ಬೋಬೋ ಬಿರಿಯಾನಿ ಕೊಟ್ಬಿಟ್ಟಿಯ ಎಲ್ಲಾರು ಮುಂದೆ ನೋಡು. ಸಾಯಾಬ್ರು ಹೋದ್ರು. ಕಾಕ ಹೇಳಪ್ಪ, ಈಗ ಯಾರು ಬರ್ತಾರ? ಚಾಮರಾಜಪೇಟೆ ಚಮೀರ್ ಬರ್ತಾನ. ಹೌದಾ? ಯಾಕೆ ಉರ್ಕೋಬೇಕು ನೀವು? ನಿನ್ ಜನ್ಮಕ್ಕೆ ನಾನು ಉಟ್ಕೋತಾ ಇಲ್ಲ. ಅವನಿದ್ದಾನಲ್ಲ ಸಾಗರ ತುರ್ಬೇಕರೆ, ಅವನು ಹಾಕಿರೋ ಸಾಂಗು ನಾನು ಬರ್ತಾ ಇದ್ರೆ ಹಿಂಗಂದ್ರೆ ಉರಿಯುತ್ತಿದೆ ಅಂತ ಯಾವುದೋ ವಿಲನ್ ಸಿನಿಮಾ ಸಾಂಗ್ ಹಾಕ್ಬಿಟ್ಟಿದ್ದಾನೆ. ಅದು ಚೇಂಜ್ ಮಾಡಬೇಕಾಗಿತ್ತು, ನಾನು ಯಾಕೆ ಉಟ್ಕೊಳ್ಳಿ? ನೋಡ್ರಿ, ನಮ್ಮದು ಹಬ್ಬ ಮಾಡಿದ್ವಿ ಮೊನ್ನೆ. ಆ ಹಬ್ಬ ಮಾಡೋದಕ್ಕೂ ಕೆಲವರೆಲ್ಲ ಮಧ್ಯ ಬಾಯಿ ಹಾಕಿದ್ರು, ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ನಮ್ದು ರೀ ದೇಶ ಕಟ್ಟಿರೋದೆಲ್ಲ ಯಾರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಹೌದು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ. ಪ್ರತಿಯೊಂದು ಧರ್ಮ ಹಬ್ಬಕ್ಕೂ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ನಾನು ಅಷ್ಟೇ. ಈಗ ಗಣಪತಿ ಹಬ್ಬ ನೋಡಿ, ಎಲ್ಲ ನಮ್ಮ ಏರಿಯಾದಲ್ಲಿ ಹೋಗಿ ಗಣಪತಿಗೆ ಕೈ ಮುಗಿತೀನಿ, ಆರತಿ ತಗೋತೀನಿ, ದುಡ್ಡು ಹಾಕ್ತೀನಿ. ನಮ್ದು ಹಬ್ಬ ಬಂದಾಗ ಅವರು ಅಷ್ಟೇ ಬಂದೊಬ್ರಿಗೊಬ್ರು ಹೀಗೆ ಬಾ. ಏನ್ ಬೆಳಿಗ್ಗೆ ಏನ್ ಕುಡ್ಕೊಂಡ್ ಬಂದಿದ್ಯಾ? ಟೀಕ್ ಸ್ವಲ್ಪ. ನೀನು ಏನ್ ಗೊತ್ತಾಯ್ನು? ಯಾರು ಇವನು? ನಿಮ್ ಕಾಕ ಇರ್ಬೋದ್ರಿ. ಇವನು ಬಂದು ಯಾವಾಗಲೂ ನಮ್ಮ ಮನೆಗೆ ಯಾವಾಗಲೂ ಬಂದು ಹಾಳಾಗ್ತಾ ಇದ್ದ. ಬೆಳಿಗ್ಗೆ ಹಾಳಾಗ್ತಿತ್ತು. ಏನು ಮಾಡ್ತಾ ಇದ್ದ, ನಾನು ವಾಕಿಂಗ್ ನ್ಯೂಸ್ ಪೇಪರ್ ಎತ್ಕೊಳಕ್ ಬರ್ತಾ ಇದ್ದೆ. ಸಾಹೇಬ್ರೆ, ಒಂದು ಲೋಟ ನೀರು ಕೊಡಿ ಅನ್ನೋನು. ಅವನು ಇಷ್ಟು ದೊಡ್ಡ ಲೋಟಲ್ಲಿ ನೀರು ಕೊಡ್ತಾ ಇದ್ದೆ ಅವನಿಗೆ. ಇವನೇನು ಮಾಡೋನು, ಅದು ಯಾವುದೋ ಒಂದು ಚಿಕ್ಕದು ಇಟ್ಕೊಂಡ, ಹೊಳ್ಳೆ ಯಾವುದೋ ಸಟ್ಟಿಗೆ ಸೌಟು ಆ ಥರದೊಂದು ಚಿಕ್ಕದು ಇಟ್ಕೊಂಡಿದ್ದ. ಇಷ್ಟೇ ಸ್ಟಾಲ್ ತರೋನು. ಆ ಒಂದು ಲೋಟ ನೀರಲ್ಲಿ ಒಂದು ಚೂರು ಕುಡಿದು ಅಲ್ಲಿಗೆ ಸ್ವಲ್ಪ ಹಾಲಾಕಿ ಪಕ್ಕದ ಮನೆಗೆ ತಗೊಂಡೋಗಿ, ಅಮ್ಮವರೇ ಹಾಲು ಬಂದಿದೆ ತಗೊಳ್ಳಿ ಕೊಡ್ತಾ ಇದ್ದ ಇವನು. ನಾನಿದ್ದು ಒಂದಿನ ನೋಡ್ಬಿಟ್ಟೆ CCTVನಲ್ಲಿ. ಆಮೇಲೆ ಪಕ್ಕದ ಮನೆಯವ್ರಿಗೆ ಹೇಳಿ ಈ ಥರ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಅವ್ರು ಸ್ವಲ್ಪ ಗರಂ ಆದಮೇಲೆ ಇವನು ಈ ವ್ಯಾಪಾರನೇ ಬೇಡ ಅಂತ ಹೇಳಿ ಅದ್ಯಾವುದೋ ಹೋಟ್ಲಾಗಿ ಸೇರ್ಕೊಂಡ ಸಪ್ಲೈಯರ್ ಆಗಿ. ಅಯ್ಯಯ್ಯೋ, ಅದು ನಾನಲ್ಲ, ನಮ್ಮ ಅಣ್ಣ.
ಇವ್ರು ದೊಡ್ಡಪ್ಪ, ನಾನು ಇವಳು ಚಿಕ್ಕಪ್ಪ. ನೋಡಕ್ ಒಂದೇ ತರ ಇರ್ತೀರ, ದೇವ್ರೊಳಗೆ ಮಾತದ ನಿನ್ ಜನ್ಮಕ್ಕೆ. ಹೌದೌದು, ಈಗ ಏನ್ ಮಾಡ್ತಾ ಇದ್ದಾನೆ ಇವನು? ಹೋಟೆಲಲ್ಲಿ ಚಾ ಮಾಡ್ತಾರ್ರಿ. ಹೋಟೆಲ್ ಚಾ ಹಾ. ಚಾ ಅಂಗಡಿ ಇಟ್ಟಿದ್ಯಾ? ಹ್ಞೂ ರೀ. ಅಚ್ಚಾಚಿ ಮಾಡ್ಕೊಡ್ಬೇಕು. ನಮ್ದು ಶಿವಾಜಿನಗರ, ಚಾಮರಾಜಪೇಟೆ, ಕೊಲಾಸಿಪಾಳ್ಯ, ರಾತ್ರಿ ಬಾ, ಮಿಡ್ ನೈಟ್ ಬಾ, ಒಳ್ಳೆ ಅಚ್ಚಾ ಚಾ ಮಾಡ್ತಾ ಇರ್ತಾರೆ. ಬಟ್ ರೇಟ್ ಜಾಸ್ತಿ ಆಗಿಲ್ಲ, ಸೇಮ್ ರೇಟ್. ಅವರು GST ಜಾಸ್ತಿ ಮಾಡಿದ್ರು ಅಂತ ನಾವು ರೇಟ್ ಜಾಸ್ತಿ ಮಾಡಿರ್ಲಿಲ್ಲ ರೀ. ಅವ್ರು GST ಕಡಿಮೆ ಮಾಡಿದಂತ ರೇಟ್ ಏನ್ ನಾವು ಇನ್ನೂ ಕಡಿಮೆ ಮಾಡಿಲ್ಲ. ನಮ್ದು ಒಂದೇ ಟೀ 10 ರೂಪಾಯಿ 10 ರೂಪಾಯಿ, 15 ರೂಪಾಯಿ 15 ರೂಪಾಯಿ, ನೋ ಚೇಂಜಿಂಗ್. ನೀನೇ ಜೆರಾಕ್ಸ್ ಎಲ್ಲ ಹಂಚ್ಕೊಳ್ಳೋದೆಲ್ಲ. ಈಗ ನಾವು ಕಮ್ಮಿ ಮಾಡಿದೀವಿ ಸ್ವಾಮಿ. ಎಷ್ಟು ಮಾಡಿದ್ಯಾ? ಈಗ 10 ರೂಪಾಯಿ. ದೇವ್ರು ಒಳ್ಳೇದು ಮಾಡ್ತಾರ ನಿನಗೆ. 5 ರೂಪಾಯಿ ಕೊಡ್ಬೇಕ್ರಿ ಹಳ್ಳಿನಲ್ಲಿ ಟೀ, 5 ರೂಪಾಯಿ. ನೀವ್ ಯಾಕೆ ಮತ್ತೆ 10 ರೂಪಾಯಿ ಮಾಡ್ತೀರಿ ಸರ್? ನಮ್ಮ ಇಷ್ಟ. ಜನ ಇಲ್ಲಿ ಸಂಪಾದನೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಹೋಟ್ಲೆಲ್ಲ ನಾವು ಜಾಸ್ತಿ ರೇಟ್ ಮಾಡ್ತೀವಿ, ಕಡಿಮೆ ರೇಟ್ ಮಾಡ್ತೀವಿ. ಏನೂ ಮಾಡೋಕ್ಕಾಗೋದಿಲ್ಲ. ಹೋಟ್ಲ್ ಬಿಸ್ನೆಸ್ ಹೆಂಗೆ? ಸ್ವಾಮಿ, ಈಗ ನಾನು ಹೋಟ್ಲ್ ಇಟ್ಟಿದ್ದೀನಿ, ನಮ್ಮ ಹೋಟ್ಲಿಗೆ ಬಂದು ಒಂದ್ಸಲ ಊಟ ಮಾಡಿ. ವೆಜ್ಜಾ ನಾನ್ ವೆಜ್ಜಾ? ಅಯ್ಯಯ್ಯೋ, ನಾನ್ ವೆಜ್ಜು. ನಾನ್ ವೆಜ್ ಇದ್ದರೆ ಏನೇನು ಮಾಡ್ತೀಯಾ? ಅದೇ ನಾಗಮಂಗಲದ ನಾಟಿ ಕೋಳಿ, ಕೊಳ್ಳೆಗಾಲದ ಗೊತ್ತು. ಕೊಳ್ಳೆಗಾಲ ತಗೋಬೇಕಾಗು, ತಗಡು ತಲೆ ಮಾಂಸ, ಕೈ ಸೊಪ್ಪು, ಕಾಲು ಸೊಪ್ಪು, ದೋಬಿಯಾಸು ಯಾವ್ದು ತಗೊಂಡು 12 ರೂಪಾಯಿ ಮಾತ್ರ. ಅಲ್ಲಿಂದ ಕೈ ಕೊಡ್ಸ್ಕೊಡ್ತೀವಿ. ಬಾವು ಬಿರಿಯಾನಿ. ನಿನ್ ಜನ್ಮಕ್ಕೆ ಈಗಲೇ ಬಾಬಾಗಳು ಜಾಸ್ತಿ ಆಗಿ ಎಲ್ಲ ಸೀಸ್ ಮಾಡಿದಾರ್ರಿ. ಅದ್ರ ಬಗ್ಗೆನೂ ಆಗಿತ್ತು ನ್ಯೂಸು. ಬಾಬಾ ಬಿರಿಯಾನಿ ಜಾಸ್ತಿ ನೀನೇ ಐಡಿಯಾ ಕೊಟ್ಟಿದ್ದು. ನಿನ್ ಜನ್ಮಕ್ಕೆ ಹೋಗು. ನಿನ್ನ ಐಡಿಯಾನೇ ಸೇರ್ಕೊಂಡು ಮಾಡಿದ್ದದು. ಈಗ ಅದೆಲ್ಲ ಬಿಟ್ಟಿದೆಯಾ ತಾನೆ? ಬಿಟ್ಟಿದ್ದೀನಿ. ಓಕೆ, ನಾನು ಹೇಳ್ತೀನಿ ಕೇಳಿಸ್ಕೊ. ಈಗ ನೀನು ಅಲ್ಲಿ ಚಾಕ್ನ ಮಾಡ್ತೀಯಾ? ಮಟನ್ ಚಾಕ್ನ. ಅಯ್ಯೋ, ನಾವು ಚಾಕಲ್ಲೇ ಕುಯ್ಯೋದು. ಚಾಪ್ಸ್ ಈ ಚಾಪ್ಸ್ ಮಾಡ್ತಾನೆ ಇವನು. ಇಲ್ಲ, ಚಿಪ್ಸ್ ಮಾಡ್ತಾರ್ರಿ. ಚಾಪ್ಸ್ ನಮ್ದು ಚಾಪೆ ಸಿಸ್ಟಮೇ ಇಲ್ಲ. ಕಲ್ ಬೆಂಚ್ ಮೇಲೆ ಕೂತ್ಕೋತಾರೆ, ಊಟ ಮಾಡ್ತಾರೆ, ಎದ್ದೋಯ್ತಾರೆ. ಜನ್ಮಕ್ಕೆ ಹೋಗ್ಲಿ. ಲಾಲಿಪಾಪ್, ಚಿಕನ್ ಲಾಲಿಪಾಪ್. ಹಾ, ನಾ ತಿಂತಿರ್ತೀನ್ರಿ. ನಮ್ ಕಾಕನ್ ಕಡೆ ಲಾಲಿಪಾಪ್ ಇಸ್ಕೊಂಡು ಯಾವಾಗ್ಲೂ. ಅದು ನಮ್ಮ ಹೋಟ್ಲಲ್ಲ, ಪಕ್ಕದ ಅಂಗಡಿ ಮಾಡ್ತಾರೆ. ಹುಡುಗರೆಲ್ಲ ಬಂದು ತಗೊಂಡು ತಿನ್ಕೊಂಡು ಹೋಯ್ತಿರ್ತವೆ. ಜನ್ಮಕ್ಕೆ ನಾನು ಹೇಳ್ತಾ ಇದ್ರೆ ಇವನೇನು ಹೇಳ್ತಾ ಇದ್ರೆ ನನ್ನನ್ನು ಮೆಂಟಲ್ ಮಾಡಬೇಡ. ಕಾಕ ಸರಿಯಾಗಿ ಕೇಳಿಸ್ಕೊ. ಏನು ಗೊತ್ತಾ, ಇನ್ನು ನೀನು ಊರಲ್ಲಿ ದೊಡ್ಡದೊಂದು ಬೋಸಿ ಇಟ್ಕೊಂಡು ಅನ್ನ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟು ಎಲ್ಲರಿಗೂ ನಾನ್ ವೆಜ್ ಅಂತಲ್ಲ, ಅಚ್ಚಾ ವೆರೈಟಿ ಮಾಡಬೇಕು. ಚಿಕನ್ ಚಾಪ್, ಮಟನ್ ಚಾಪ್, ಚಿಕನ್ ಲಾಲಿಪಪ್ಪು, ಶರ್ಮಾ, ಕುರ್ಮಾ, ಖೈಮಾ ಈ ಥರ ಎಲ್ಲ ಮಾಡಿ ಬೋರ್ಡ್ ಹಾಕು. ರೇಟ್ ಜಾಸ್ತಿ ಮಾಡು. 180, 200, 250. ಒಳ್ಳೆ ಬಿಸ್ನೆಸ್ ಆಗುತ್ತೆ. 4 ಜನಕ್ಕೆ ಕೆಲಸ ಕೊಡ್ತೀಯಾ? ಇದನ್ನು ಮಾಡು. ಅಯ್ಯೋ, ನಮಗೆ ಕುರ್ಮಾ ಕರ್ಮ ಎಲ್ಲ ಮಾಡಕ್ ಬರಕಿಲ್ವಲ್ಲ. ಕಲ್ತ್ಕೋ. ಯಾರು ಬೇಡ ಅಂದ್ರು? ಅಲ್ಲ ಸರ್, ಅವಾಗಿಂದ ಹೋಟೆಲ್ ವಿಷಯನ ಮಾತಾಡಕತ್ತೀರಿ. ನೀವ್ ಯಾವಾಗ್ರಿ CM ಆಗುವುದು? ಏನಂದೆ? CM ಆಗುವುದು. ಇನ್ನೊಂದ್ಸರಿ ಹೇಳು. CM ಆಗುವುದು. ಇನ್ನೊಂದ್ಸರಿ ಹೇಳು. ಮುಖ್ಯಮಂತ್ರಿಗಳಾಗೋದು ಯಾವಾಗ? ಸರಿ. CM ಆಗೋದು. ಇನ್ನೊಂದ್ಸರಿ. ಮುಖ್ಯಮಂತ್ರಿಗಳಾಗೋದು ಯಾವಾಗ? ಲಾಟ್ರಿ ರೀ. ನನಗೆ ಈಗ ನಿಮ್ಮ ಬಾಯಿಂದ ಬಂತು ಅಂತ ಹೇಳಿದ್ರೆ ನನಗೂ ಸಿಗ್ಬೋದು. ನಾನು ಯಾಕಾಗಬಾರ್ದು? ಆಗ್ಬೇಕ್ರಿ, ನಾನು CM ಆಗ್ಬೇಕು. ಆಗ್ಬೇಕು. ಆದ್ರೆ ಏನ್ ಮಾಡೋದು? ನಿಮ್ಮ ತಲೆ ಮೇಲೆ ಎಲ್ಲ ಗ್ರಹಗಳು ಚಾಪಿ ಹಾಸ್ಕೊಂಡು ಮನಿಕೊಂಬಿಟ್ಟವಲ್ಲ. ಯಾರೇ ಚಾಪೆ ಹಾಸ್ಕೊಂಡು ಬಂದಿದ್ರು ಅವ್ರಿಗೆ ನೀರು ಹಾಕ್ಸಿ ಹಬ್ಸಿ ಕಳ್ಸೋದು ನನಗೆ ಗೊತ್ತ್ರಿ. ನನಗೆ ಗೊತ್ತು. ಎಲ್ಲ ಕನಕ ಪಾರಾಗುತ್ತೆ. ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಸುದೀಪ್ ಅವ್ರ ಸಾಂಗ್ ಇದೆಯಲ್ಲ, ಹೌದು ಸರ್. ಒಂದಲ್ಲ ಒಂದಿನ ಆಗ್ತೀನಿ ರೀ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಆ ರೇಟ್ನಲ್ಲಿ ಇದ್ದೀನಿ. ಅದು ಇವಾಗಲ್ಲ, ಯಾವತ್ತೋ ಒಂದಿನ ಆಗ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ? ಈಗ CM ರೇಸಲ್ಲಿ ಯಾರಿದ್ದಾರೆ? ಇದಾರೆ. ಯಾರಿದ್ದಾರೆ? ಕನಕಪುರ ಬಂಡೆ ಇದ್ದಾರೆ, ನಮ್ಮ ಪರಮ್ ಅವ್ರು ಇದ್ದಾರೆ, ಜಾರ್ಕೊಂಡು ಬರುವಂತ ಒಡೆಯವ್ರು ಇದ್ದಾರೆ. ಎಲ್ಲರೂ CM ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಕ್ಕಾಗತ್ತಾ? ನಿನ್ನ ಜನ್ಮಕ್ಕೆ ಯಾವುದು ಇಲ್ಲ ರೀ. CM ಕುರ್ಚಿ ಖಾಲಿಲ್ಲ, ಯಾರು ಟವಲ್ ಹಾಕಿಲ್ಲ. ಯಾಕಂದ್ರೆ ಆ ಕುರ್ಚಿನಲ್ಲಿರೋದು ಯಾರು? ರಾಮಂತರ ಅವರು, ಹನುಮಂತರ ನಾನು. ಬೇಕಾದ್ರೆ ಹೇಗೆ ಬಗ್ದು ತೋರಿಸ್ಬಿಡ್ತೀನಿ. ಅಷ್ಟೊಂದು ನೀಟ್ ಯಾರಿರೋದು? ಟಗರು ರೀ. ಹೌದಾ ಹುರಿಯ ರಾಮಯ್ಯ, ನಮ್ಮ ಟಗರು ಕುರ್ಚಿನಲ್ಲಿರೋದು. ಅವರು 2 ಹೆಜ್ಜೆ ಹಿಂದೆ ಹಾಕಿ ಹಿಂಗೆ ಬಂದು ಹಿಂಗೆ ಗುದ್ದಿದ್ರೆ ಸಾಕು, ಎಲ್ಲ ಒಡೀಸ್. ಅಂದ್ರೆ ಎಲ್ಲ ಬನ್ನಿಕೊಂಡ್ಬಿಡ್ತಾರೆ. ಎಲ್ಲ ಮಲ್ಗೋದೇನು, ಮಲ್ಗಿರೋರು ಇನ್ನೂ ಎದ್ದಿಲ್ಲ. ಹಂಗೆ ಆ ಪೋಸ್ಟ್ ಅಷ್ಟು ಗಟ್ಟಿ ಇದೆ. ರಾಮಯ್ಯ ಅವರ ರೀ, ಏನಾರ ಹೇಳ್ರಿ. ಎಂತ ಕೆಲಸ ಮಾಡ್ತಾ ಇದಾರೆ ರೀ ಅವರು.
ಎಂತೆಂತ ಕೆಲಸ ಮಾಡ್ತಾ ಇದ್ದಾರೆ, ಹೌದಾ ಹುಲಿ ಬಡವರಿಗೆ ಅವ್ರು? ಎಂತೆಂತ ಗ್ಯಾರಂಟಿ ಕೊಟ್ಟಿದ್ದಾರೆ, ಬಡವರೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ. 5 ವರ್ಷ ಅವರೇ CM. ಕೊಟ್ಟಿದ್ದೀರಿ ಬರೀ ಹೆಂಗಸರು ಕೊಟ್ಟಿದ್ದೀರಿ. ನಮ್ಮಂತ ಗಂಡಸರಿಗೆ ಏನ್ ಕೊಟ್ಟಿದ್ದೀರಿ? ಏನ್ ಕೊಡ್ಬೇಕಿತ್ತು ನಿಮಗೆ? ನಿಮಗೆ ಕೆಲಸ ಬೇಕಾದ್ರೆ ಬಾ, ನಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆ, ಕ್ಲೀನರ್ ಇದೆ, ಕಂಡಕ್ಟರ್ ಇದೆ, ಡ್ರೈವರ್ ಇದೆ, ಹೋಟೆಲಲ್ಲಿದೆ, ಹೋಟೆಲ್ ಬಿಸ್ನೆಸ್ ಇದೆ. ನಿನ್ಗೆ ಕೆಲಸ ಬೇಕಾದ್ರೆ ಕೇಳು, ಸುಮ್ಮನೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ನಮ್ಮ ಸರ್ಕಾರ ಗಂಡಸರಿಗೆ ಏನು ಕೊಟ್ಟಿಲ್ಲ ಅಂತ ಗಂಡಸರು ಓಟ್ ಏನಾದರೂ ನೀನು ಫೋನ್ ಮಾಡಿದ್ರೆ ದೇವ್ರಲ್ಲ ಮಾಡ್ತದ ನನಗೆ. ನಿನ್ನ ಜನ್ಮಕ್ಕೆ ಹೋಗು. ಅಯ್ಯೋ ನಮಗೆ ಕೊಡದೇ ಇದ್ರು ಪರವಾಗಿಲ್ಲ, ರಸ್ತೆ ಇಲ್ಲ, ಬಸ್ ಇಲ್ಲ, ಏನು ಆ ಪ್ರಗತಿ ಪರ ಕೆಲಸಗಳು ಆಗ್ತಾ ಇಲ್ಲ ಅಂತ ಪಕ್ಷರು ಲಬ 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 ಅಂತ ಬಡ್ಕೋತಾವ್ರೆ. ಬರ್ಕೊತಾರ್ರಿ, ಅವ್ರಿಗೆ ಇನ್ನೇನು ಕೆಲಸ? 5 ವರ್ಷ ಮಾಡಿದ್ರಲ್ಲ, ಎಲ್ಲ ಚೇಂಜ್ ಮಾಡ್ಕೊಂಡ್ರು, ಮಾಡ್ರನೈಸ್ ಏನು ಮಾಡಿದ್ರು? ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾ ಹೋದ್ರು 3 ರಿಂದ 4 ಜನ ಅಷ್ಟೇ. ನಮ್ಮದ್ರಲ್ಲಿ ನೋಡ್ರಿ ಎಲ್ಲ ಪ್ಲಾನ್ ಇದೆ, ಫ್ಲೈಓವರ್ ಆಗ್ತಾ ಇದೆ, ರಸ್ತೆಗಳು ಮುಚ್ಚಿಸ್ತಾ ಇದೀವಿ, ಮೆಡಿಕಲ್ ಕೊಡ್ತಾ ಇದೀವಿ, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೀವಿ. ಇದು ಸಹಿಸಕ್ಕಾಗಲ್ಲ ಅವ್ರಿಗೆ, ಹೊಟ್ಟೆ ಉರಿ. ಹೌದೌದು ಅರಮ್ಮವರು ಸುಮಾರು 160 ಕೋಟಿ 180 ಕೋಟಿ ಎಂತಂತ ಪ್ರತಿಯೊಂದು ಕ್ಷೇತ್ರಕ್ಕೂ ಬಿಡುಗಡೆ ಮಾಡಿದಾರ್ರಿ. ಅಷ್ಟೇ ಅದು ಬಿಡಿ, ನಮ್ಮ ಹೆಣ್ಮಕ್ಳಿಗೆ 2,000 ಆಗ್ತಿದ್ರಲ್ಲ, ಅದು 3 ತಿಂಗಳಿಂದ ಬಂದಿಲ್ವಂತೆ, ಬೇಗ ಹಾಕ್ಸಿ. ಬಂದಿಲ್ವೇನಮ್ಮ? ಬಂದಿಲ್ಲ ಸರ್. ಈಗ ಅವ್ರಿಗೆ ಬಂದ್ರೆ ಏನು, ಅವ್ರಿಗೆ ಬಂದ್ರೆ ಅವ್ರಿಗೆ ಬರುತ್ತೆ, ನಿನ್ಗೆ ಯಾಕೆ? ಅಂದ್ರೆ ನನ್ನ ಹೋಟ್ಲ್ ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆಯಲ್ಲ, ಏನಾರ ತಗೊಳಕ್ಕೆ ಅವ್ರ ಹತ್ರ 2,000 ಅಂದ್ರೆ ಅವ್ರಿಗೆ 6,000 ಬಂದ್ರೆ 3 ತಿಂಗಳು, ನೀನು 3,000 ತಗೋತೀಯ. ನಿನ್ನ ಜನ್ಮಕ್ಕೆ ಹೆಣ್ಮಕ್ಳ ದುಡ್ಡಲ್ಲಿ ಜೀವನ ಮಾಡ್ಬೇಕಂತ ನೀನು ಒಂದು ಗಂಟ ನಿನ್ನ ಜನ್ಮಕ್ಕೆ. ಹೋಗ್ಯಾಬಿಟ್ರು. ಅಮ್ಮ ಬಾರಮ್ಮ ಇಲ್ಲಿ ಯಾಕಕ್ಕ? ನೋಡಮ್ಮ, ಬೇಗ ಹೋಗಿ ಒಂದು ಅಂಡೆ ನೀರ್ ಕಾಯಿಸಮ್ಮ. ಯಾಕಪ್ಪ? ಅಯ್ಯೋ ಅವರು ಸಾಯಾಬ್ರು ಥೂ 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 ಅಂತ ಉಗಿದು ನನ್ನ ಮಕ್ಕ ಎಲ್ಲ ಎಂಜಲ್ ಮಾಡವ್ರಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಳಕ್ಕೆ ಕಣಮ್ಮ. ಅಲ್ಕಕ್ಕ, ಈ ರಾಜಕೀಯವರು ಏನು ಮಾತಾಡೋದು ಸತ್ಯನ ಸುಳ್ಳುಪ್ಪ? ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ, ಇವ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ಯಾರನ್ನ ನಂಬನಪ್ಪ ನಾವು? ಅಯ್ಯೋ ಅವ್ರನ್ನ ಅವ್ರು ಹೊಗಳ್ಕೋತಾರೆ, ಇವ್ರನ್ನ ಇವ್ರು ಹೊಗಳ್ಕೋತಾರೆ. ನಮ್ಮ ಬದುಕ ನಾವು ನೋಡ್ಕೊಳ್ಳೋಣ ನಡಿಯಮ್ಮ. ಇಲ್ಲಿ ತನಕ ಆಗಿದ್ದು ಬರೀ ಹಾಸ್ಯಕ್ಕೋಸ್ಕರ. ಹಟ್ಟಿಗೆ ಯಾರು ತಗೊಳಕ್ ಹೋಗ್ಬಿಡ್ರಿ. ಮತ್ತೆ ಸಿಗೋಣ. ಧನ್ಯವಾದಗಳು.